ಜೈಪುರ್ ಪಿಂಕ್ ಸಿಟಿ ಹೆಂಗಿದೆ? 2 ವರ್ಷ JP ನಗರ್ ಮೈಸೂರಲ್ಲಿ ಓದಿದ್ದು. ಅಲ್ಲೂ JSS ಪಬ್ಲಿಕ್ ಸ್ಕೂಲ್ ಇದೆ. ಇದ್ದಾಗ ಜಸ್ಟ್ 200 ರೂಪೀಸಿಗೆ ಇಡೀ ಮೈಸೂರು ಶ್ರೀರಂಗಪಟ್ಟಣ ಡ್ಯಾಡಿ ಎಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಆ ಅಂಗಡಿ ಇವಾಗ ಹೆಂಗಿದೆ. ಸೊ ನಾನು ನೋಡಿಲ್ಲ, ತುಂಬಾ ಇಯರ್ಸ್ ಆದ. ಬ್ಯಾಂಗ್ಳೂರು ಟು ಮೈಸೂರು ಹೊರಟಿ ಇನ್ಫೋಸಿಸ್ ಸ್ಕೂಲ್ ಡ್ರೈವ್ನ ಅಟೆಂಡ್ ಮಾಡಿ MIT ಕಾಲೇಜಲ್ಲಿ. ಸೊ ನನ್ನ ಪಯಣ ಎಲ್ಲ ಮುಗಿಸಿ ಸ್ಟಾರ್ಟ್ ಆಗಿದ್ದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಏನಕ್ಕೆ ಮೈಸೂರಿಗೆ ಬಂದಿದೆ ಅಂತ ಹೇಳ್ತೀನಿ. ಸೊ ಎಲ್ಲ ನನ್ನ ಲೈಫಲ್ಲಿ ಟ್ರ್ಯಾಜಿಡಿನೇ ಜಾಸ್ತಿ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಓಕೆ, ಕಮ್ ದೇವರ ಆಶೀರ್ವಾದ ಪಡ್ಕೊಂಡು ಈ ಫುಲ್ ವ್ಲಾಗ್ ನೋಡಿ. ಆ್ಯಸ್ ಯೂಶುವಲ್ ನಾನು ಲಾಸ್ಟಿಗೆ ಒಂದು ಸರ್ಪ್ರೈಸ್ ಇಟ್ಟಿರ್ತೀನಿ. ವಾಚ್ ಮೈ ಫುಲ್ ವ್ಲಾಗ್. ನಾನಿವತ್ತು MIT ಕಾಲೇಜ್ ಶ್ರೀರಂಗಪಟ್ಟಣ ಹತ್ರ ಇರೋ MIT ಕಾಲೇಜ್ ಬೆಳವಾಡಿಗೆ ಇನ್ಫೋಸಿಸ್ದು ಸ್ಕೂಲ್ ಡ್ರೈವಿಗೆ ಬಂದಿದೆ. ಬಟ್ ಅದೇನೂ ವರ್ಕೌಟ್ ಆಗಲಿಲ್ಲ. ಸೊ ಅದಕ್ಕೆ ನಾನು 5 ಇಯರ್ಸ್ ಇಲ್ಲೇ ಇದ್ದಿದ್ದು ಮೈಸೂರಲ್ಲೇ. ಫಸ್ಟ್ 2 ಇಯರ್ಸು JP ನಗರ, ನೆಕ್ಸ್ಟ್ ಸಿದ್ಧಾರ್ಥ ನಗರದಲ್ಲಿ ಇದ್ದಿದ್ದು. ಸೊ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಿದ್ದ ಪ್ಲೇಸಸ್ಸು ನನ್ನ ಚೈಲ್ಡ್ಹುಡ್ಡು. ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು ನಾನು JSS ಪಬ್ಲಿಕ್ ಸ್ಕೂಲಲ್ಲಿ. ಸೊ ಮೈಸೂರು ಸುತ್ತಾಡೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿರೋ ಮಹಾಬಲೇಶ್ವರ ಟೆಂಪಲ್, ಇದು ಬೆಟ್ಟಕ್ಕೆ ಬಿಟ್ಟು ಮುಂದೆ ಇದೆ. ಲೈಕ್ ಟೆಂಪಲ್ ಇದೆ, ಆ ಕಡೆ ಎಲ್ಲ ಫುಲ್ ಪಾರ್ಕು ಇದೆ. ಸೊ ಇವಾಗ ನಾನು ಓದಿದ ಸ್ಕೂಲು ಮತ್ತು ನನ್ನ ಅವಾಗ ಚಿಕ್ಕ ಹುಡುಗಿಲಿ ಹೋಗ್ತಿದ್ದಿದ್ದು ಬೇಕ್ರಿ, ನಮ್ಮ ಡ್ಯಾಡಿ ಎಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು ಆ ಅಂಗಡಿ ಇವಾಗ ಹೆಂಗಿದೆ. ಸೊ ನಾನು ನೋಡಿಲ್ಲ, ತುಂಬ ಇಯರ್ಸ್ ಆದಮೇಲೆ ನಾನು ಬಂದಿರೋದು. ಸೊ ಬನ್ನಿ ನೋಡೋಣ. ಸೊ ನಾನು ಫುಲ್ ವ್ಲಾಗ್ ನೋಡಿ. ಆ್ಯಂಡ್ ಡ್ಯಾಡಿದು ಅಂಗಡಿ ಇತ್ತಲ್ಲ, ಸೊ ಅದಿವಾಗ ನಾವು ನಡೆಸ್ತಿಲ್ಲ. ಸೊ ಬೇರೆಯವರಿಗೆ ವಹಿಸಿದ್ದೀವಿ. ಸೊ ಅದನ್ನು ತೋರಿಸ್ತೀನಿ. ಲೈಕ್ ಎಲ್ಲ ಆಮೇಲೆ ಸಂಗೀತ ಕಾರ್ನರ್ ಅಂತ ನನ್ನ ಫೇವ್ರೆಟ್ ಅಡ್ಡ. ಅಲ್ಲಿ ಪಫೆಲ್ಲ ಹೋಗ್ಬಿಟ್ಟು ಅಳ್ಕೊಂಡು ಹಠ ಮಾಡ್ಕೊಂಡು ಹೋಗಿ ತೆಗ್ಸ್ಕೊತಿದ್ದೆ. ಸೊ ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ವಾಚ್ ಮೈ ಫುಲ್ ವ್ಲಾಗ್. ಬನ್ನಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ. ಗೈಸ್ ದರ್ಶನ ರಶ್ ಇಲ್ಲ. ಸೊ ಆರಾಮಾಗಿ ಬೇಗ ಮುಗಿಸ್ಬೋದು. ಒಂದು 10 ಮಿನಿಟ್ಸಲ್ಲಿ ಮುಗಿಸ್ತೀವಿ. ಗೈಸ್ ಲಡ್ಡುನ ಎಷ್ಟು ಚಪ್ಪರ್ಸ್ಕೊಂಡು ತಿಂತಾವ್ ನೋಡಿ. ಫುಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ನಾವು ಹೆಂಗೆ ಇವಾಗ ಚಿಕನ್ನು ಮಟನ್ ಎಂಜಾಯ್ ಮಾಡ್ತೀವಿ ಆ ಥರ. ವಾವ್. ಗೈಸ್ ದರ್ಶನ ಜಸ್ಟ್ 20 ಮಿನಿಟ್ಸ್ಗೆ ಮುಗೀತು ಗೈಸ್. ಅಲ್ಲಿ ಏನಾಗ್ಬಿಡ್ತು ಅಂದರೆ ಕಬ್ನಾಲ್ ಕುಡಕ್ಕೆ ಹೋಗಿದ್ದೆ. ಅಲ್ಲಿ ಪೇ ಮಾಡೋಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಚೀಟಿನ ಮಿಸ್ ಮಾಡಿಬಿಟ್ಟಿದ್ದೀನಿ. ಅದನ್ನೇ ಬಂದು ಚಪ್ಪಲಿ ಹುಡುಕಿ ಅಂತ ಹೇಳ್ಬಿಟ್ಟು ಅಚೀವ್ ಮಾಡಿಬಿಟ್ರು. ಅಲ್ಲಿ ಬಂದವರೆಲ್ಲ ಚೀಟಿ ಹೇಳಲ್ಲ, ಸಾರಿ, ನಮಗೆ ಕೊಡ್ತವ್ರೆ ಟಿಕೆಟ್ನೆಲ್ಲ. ತಗೊಳಪ್ಪ. ಇಟ್ ಹ್ಯಾಪನ್ಸ್ ಡ್ಯೂಡ್. ನಾನು ಚಪ್ಪಲಿ ಕಳೆದೋಗ್ಬಿಡ್ತೇನೆ ಅನ್ಕೊಬಿಟ್ಟೆ ಅಂತ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಂಜಿನಿಯರ್ ಮಾಡಿ ಒಂದು ಅರ್ಧ ಗಂಟೆ ಚಪ್ಪಲಿ ಕೊಡಪ್ಪ ಅಂತ ಕೇಳ್ಬಿಟ್ರೆ. ಎಲ್ಲ ಥರನೂ ಲೈಫ್ನ ಎಂಜಾಯ್ ಮಾಡಬೇಕು ಗೈಸ್. ಡನ್ ವಿತ್ ಶಾಪಿಂಗ್ ಆ್ಯಂಡ್ ಗೋಯಿಂಗ್ ಟು ಸಿದ್ಧಾರ್ಥ ಲೇಔಟ್. ಅಲ್ಲೇನೋ ಹೇಳ್ತೀನಿ ನಾನು, ನಿಮಗೆಲ್ಲ ತೋರಿಸ್ತೀನಿ ವಿವರಣೆಯಾಗಿ ನೋಡಿ. ದಿಸ್ ಈಸ್ ಮೈ ಅಡ್ಡ, ಸಂಗೀತ ಕಾರ್ನರ್ ಅಂತ. ಬೇಕ್ರಿದೆಲ್ಲ ಒಳ್ಳೊಳ್ಳೆ ಐಟಮ್ಸ್ ಮಾಡ್ತಾರೆ. ಸೊ ಸರ್ಕಲ್. ಆಮೇಲೆ ಇಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಚಾಮುಂಡಿ ಬೆಟ್ಟ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನನ್ನ ಸ್ಕೂಲ್ ಬರುತ್ತೆ, ಮುಂದೆ ಹೋಗ್ತಾ ಬನ್ನಿ ತೋರಿಸ್ತೀನಿ. ಇದೆ ನೋಡಿ ಜೈನ್ ಟೆಂಪಲ್. ಸ್ಕೂಲು ಬರುತ್ತೆ ಇಲ್ಲಿ. ಇದು ಗಣಪತಿ ದೇವಸ್ಥಾನ ಇಲ್ಲಿ. ಸೊ ಇಲ್ಲಿ
ಪ್ರತಿ ವರ್ಷ ರಾಮದಾಸ್ ಯಾರು ಮಿನಿಸ್ಟರ್ ಯಾರೋ ಇದ್ದಾರಲ್ಲ ಅವ್ರು ಬಂದು ನಮಗೆ ಬುಕ್ಸ್ ಪೆನ್ನು ಕೊಟ್ಟೋಗ್ತಿದ್ರು. ಆ್ಯಂಡ್ ನಮ್ಮ ಸ್ಕೂಲು ಬತ್ತು ಸೇಮ್ ಹಂಗೆ ಇದೆ, ಏನು ಚೇಂಜಸ್ ಆಗಿಲ್ಲ. ಇಲ್ಲಿ ಪಾರ್ಕಿಂಗ್ ಆಗ್ತಿದೆ. ಅಪ್ಪ ಅಂತೀಯ ಫ್ರೆಂಡ್ ಮಾಡೋದು ಚೇಂಜ್ ಆಗಿದೆ ನೋಡೋಣ. ಲಾಕ್ ಆಗಿದ್ದೀರ ಬಿಟ್ಟರೆ ಸದ್ಯ ಕ್ಲೋಸ್ ಆಗಿತ್ತು ಸ್ಕೂಲ್ ಟೈಮಿಂಗ್ಸು. ಸೇಮ್ ಆಟದೆಲ್ಲ ಗ್ರೌಂಡ್ ಹಂಗೆ ಇದೆ. ಸೊ ನೋಡಿ, ಇದು ನಾನು ಓದಿದ್ದ ಶಾಲೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ 2 ಬ್ರಾಂಚ್ ಇದೆ, JP ನಗರಲ್ಲೊಂದು ಮತ್ತು ಸಿದ್ಧಾರ್ಥ ಲೇಔಟಲ್ಲೊಂದು. ಸೊ JP ನಗರದಲ್ಲಿ 2 ಇಯರ್ಸು, ಸಿದ್ಧಾರ್ಥ ನಗರ ಮೈಸೂರಲ್ಲಿ 1 ಓದಿದ್ದೀನಿ. ಹಲೋ ಗೈಸ್, ನಾನಿವತ್ತು 3rd ಸ್ಟ್ಯಾಂಡರ್ಡ್ ಮತ್ತು 4th ಸ್ಟ್ಯಾಂಡರ್ಡ್ ನಾವು ಓದಿರೋ ಶಾಲೆಗೆ ಬಂದಿದ್ದೀನಿ. ಸೊ ದಿಸ್ ಈಸ್ JSS ಪಬ್ಲಿಕ್ ಸ್ಕೂಲ್, ಸಿದ್ಧಾರ್ಥ ನಗರ, ಮೈಸೂರು. ಸೊ ನಾನು ಅಡ್ಡ ಸಂಗೀತ ಕಾರ್ನರ್. ಅವಾಗ ಇಲ್ಲಿ ನಾನು ಮಾಡಿರೋ ಮೆಮೊರೀಸ್ ಲೈಕ್ ನಾನು ಅವಾಗ ಇನ್ನೂ ಹಾಸನಿಂದ ಬಂದಿದ್ದೆ. ಸೊ ಅಂದರೆ ಇಲ್ಲಿ ಯಾರೂ ಪರಿಚಯ ಇರಲಿಲ್ಲಲ್ಲ. ಹಾಸನಷ್ಟು ರೌಡಿಸಮ್ ಇಲ್ಲಿ ಮಾಡ್ತಾ ಇರಲಿಲ್ಲ ನಾನು. ಹಾಸನಷ್ಟು ಏನೂ ರೌಡಿಸಮ್ ಮಾಡ್ತಿದ್ದಿಲ್ಲ. ಸೊ ಅಲ್ಲಿ ತೋರ್ಸು, ಆ ಕಡೆ ತೋರ್ಸು, ಅಲ್ಲಿ ಇದೆಯಲ್ಲ, ಅಲ್ಲೇ ಆ್ಯನ್ಯುವಲ್ ಡೇ ಮಾಡ್ತಿದ್ದಿದ್ದು. ಸೊ ಇನ್ನೂ 2 ವರ್ಷ JP ನಗರ್ ಮೈಸೂರಲ್ಲಿ ಓದಿದ್ದು. ಅಲ್ಲೂ JSS ಪಬ್ಲಿಕ್ ಸ್ಕೂಲ್ ಇದೆ. ಅಲ್ಲಿ ಇದಕ್ಕಿಂತ ದೊಡ್ಡ ಕ್ಯಾಂಪಸ್ಸು. ಆ್ಯಂಡ್ ಅಲ್ಲಿ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಾನಿದ್ದಾಗ ಒಂದ್ಸಲಿ ಇದು ಯಾರು ಸ್ವಾಮೀಜಿ ಯಾರು ಸುತ್ತೂರು ಮಠದ ಸ್ವಾಮೀಜಿ ಅವರಿದ್ದಾಗ ಜಸ್ಟ್ 200 ರುಪೀಸಿಗೆ ಇಡೀ ಮೈಸೂರು, ಶ್ರೀರಂಗಪಟ್ಟಣ, ಸುತ್ತೂರು ಮಠ, ಆಮೇಲೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸು ಜಸ್ಟ್ 200 ರುಪೀಸ್ಗೆ ಒಳ್ಳೆ ಸ್ಕೂಲ್ ಮೆಮೊರೀಸ್ ಮಾಡಿದ್ವಿ. ಅದು ಮೆಮೊರೀಸ್ ಇನ್ನೂ ನೆನೆಸ್ಕೊಂಡ್ರು. ಲೈಕ್ ಅವಾಗ ಸ್ವಾಮೀಜಿ ಪಾದ ಮುಟ್ಟಿದ್ದು, ಅಲ್ಲೋಗಿ ಅಲ್ಲಿ ಅದು ತಿಂಡಿ ಹೆಂಗಿತ್ತಂದರೆ ಇಡ್ಲಿ, ಕೇಸರಿ ಬಾತು, ಉದ್ದಿನ ವಡೆ ಸ್ಟೂಡೆಂಟ್ಸ್ಗೆ ಅಂತಲೇ ಮಾಡಿದ್ದು ಆಯಿತಾ. ಸೊ ಆ ಥರ ಎಂಜಾಯ್ ಮಾಡಿದ್ದು. ಇವಾಗ 4000, 5000, 10,000 ಕೊಟ್ಬಿಟ್ಟೆಲ್ಲ ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಹೋಗ್ತೀವಿ ಎಲ್ಲಿ ಗೋವಾ, ಮುರುಡೇಶ್ವರ ಅಂತ. ಬಟ್ ಆ ಮೆಮೊರೀಸ್ ನಿಜ ಸಿಗಲ್ಲ. ಸೊ ನನ್ನ ಕ್ಲಾಸ್ ಬಂದ್ಬಿಟ್ಟು ಇಲ್ಲೇ 2nd ಫ್ಲೋರ್ ಅನಿಸುತ್ತೆ. ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ದಾರಿಲಿ ನಮಗೆ ಗಣಪತಿ ಟೆಂಪಲ್ ತೋರಿಸ್ತಲ್ವಾ, ಅದು ಅಲ್ಲಿ ಹೋಗ್ಬೇಕಾದ್ರೆ ಡ್ಯಾಡಿ ಮಮ್ಮಿ ಬಿಡ್ಕೊಡ್ಬೇಕಾದ್ರೆ ಬರ್ತಿದ್ದಿದ್ದು. ಆ್ಯಂಡ್ ನನ್ನ ಸ್ಕೂಲಿಗೆ ಫಸ್ಟು ಆಟೋದಲ್ಲಿ ಬರ್ತಾಯಿದ್ದೆ. ಆಟೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಕಿರಿಕಾಯಿತು, ನನ್ನ ತೊಡೆ ಮೇಲೆಲ್ಲ ಕೂರ್ಸೋರು. ಅವಾಗೆಲ್ಲ ಚಿಕ್ಕ ಜಗಳ ಅಲ್ವಾ. ಒಬ್ಬ ಹುಡುಗ ಗೆಬ್ರು ಬಿಟ್ಟಿದ್ದ, ಅದು ಫುಲ್ ಒಂಥರ ಗಾಯ ಥರ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮ ಅಪ್ಪನೇ ಡೈಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಕೂಟಿ ಪೆಪ್ಟಲ್ಲಿ, ಆವಾಗಲೂ ನಮ್ಮ ಹತ್ರ ಸ್ಕೂಟಿ ಪೆಪ್ಟಿತ್ತು. ಆ ಸ್ಕೂಟಿ ಪೆಪ್ಟಲ್ಲಿ ಮುಂದೆ ಕೂತ್ಕೊಂಡು ಬರ್ತಾಯಿದ್ದೆ. ಆ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡ್ರೆ ಸಖತ್ತು ಒಂಥರ ಖುಷಿ ಆಗುತ್ತೆ. ಖುಷಿ. ಆಮೇಲೆ ಮೋಸ್ಟ್ ಅವೇಟೆಡ್ ಜಾಗ ಅಂದರೆ ಅಲ್ಲಿ ಪಾರ್ಕ್ ಅಂತೀವಿ, ಪ್ಲೇ ಗ್ರೌಂಡು. ಅಲ್ಲಿ ಮಕ್ಕಳು ಅವಾಗೆಲ್ಲ ಚಿಕ್ಕವರಲ್ವ, ಅಲ್ಲೇ ಗಮನ. ಇಲ್ಲೇ ಈ ಗ್ರೌಂಡಲ್ಲೇ ಫುಲ್ ಅಸೆಂಬ್ಲಿ ಮಾಡ್ತಿದ್ದಿದ್ದು. ಆ್ಯಂಡ್ ಅಸೆಂಬ್ಲಿನೆಲ್ಲ ನೆನೆಸ್ತಿದ್ದಿದ್ದು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು. ನಾವೆಲ್ಲ ಚೈಲ್ಡ್ಗಳವಾಗ. ಕ್ಲಾಸ್ ಬಿಟ್ಟ ತಕ್ಷಣ ನಮ್ಮ ಡ್ಯಾಡಿ ಅಂಗಡಿಗೆ ಓಡೋಗ್ತಾಯಿದ್ದೆ. ಅಲ್ಲಿ ಸ್ವಲ್ಪ ಹರಟೆ ಹೊಡಿಯೋದು. ಆವಾಗ ನಾನೇ ನಮ್ಮ ಅಪ್ಪನಿಗೆ ಏನು ಹಿಂದೆ ಬಾಲ ಥರ ಅಪ್ಪ ಕೌಂಟ್ ಮಾಡ್ಬೇಕಾರೆಲ್ಲ ನಂಬರ್ಸ್ ಕೌಂಟ್ ಮಾಡಿ ಹೇಳೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಬನ್ನಿ ಕ್ಲಾಸ್ ರೂಮ್ಸ್ ನೋಡ್ಕೊಂಬರೋಣ ಇವಾಗ ಹೆಂಗಾಗಿದೆ. ಗೈಸ್, ವಾಚ್ಮನ್ ಬಿಡ್ತಿರ್ಲಿಲ್ಲ. ಚಿಕ್ಕಮಂಗ್ಳೂರಿಂದ ದೂರದಿಂದ ಬಂದಿದ್ದೀವಿ ಎಕ್ಸಾಮ್ ಬರೆಯೋಕ್ಕೆ, ಸ್ಕೂಲ್ ನೋಡಬೇಕು ಅಂದಿದ್ದು ಬಿಟ್ಟರು. ಆ್ಯಕ್ಚುಲಿ ಸಖತ್ ಸ್ಟ್ರಿಕ್ಟು, ಅಂದರೆ ಸುಮ್ಮನೆ ಜೋಕ್ ಮಾಡೋದಲ್ಲ, ಆವಾಗಲೇ ಸಖತ್ ಸ್ಟ್ರಿಕ್ಟ್ ಇತ್ತು ಈ ಸ್ಕೂಲು. ಯಾಕಂದರೆ ಸ್ವಾಮೀಜಿ ಅವ್ರದ್ದೆಲ್ಲ ನಡೆಸ್ತಾ ಬಂದಿರೋದು ಕಾಲೇಜು. ಯಾವುದೇ ಆಗಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಸೊ ಕಾರಿಡಾರ್ ಇದೇ ಫ್ಲೋರಲ್ಲಿ ನಾವು ಸಂಗೀತ ಕ್ಲಾಸು, ಆಮೇಲೆ ಲೈಕ್ ಹೆಂಗೆ ಅಂದರೆ ಸಂಗೀತ ಕ್ಲಾಸು, ಡ್ಯಾನ್ಸ್ ಕ್ಲಾಸು ಇದು ಸ್ಕೂಲಲ್ಲೇ ಇತ್ತು. ಲೈಕ್ ಅಷ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಹಂಗೆ ಸಂಸ್ಥೆಯವರು ನಡೆಸ್ಕೊಡ್ತಾಯಿದ್ರು. ಲೈಕ್ ಹೇಳಿದ್ನಲ್ಲ ಟ್ರಿಪ್ಪೆಲ್ಲ ಆ್ಯಂಡ್ ಮೋರೋವರ್ ನನಗೆ ಮೈಸೂರು ಅಂದರೆ ಸಖತ್ ಇಷ್ಟ. ಬಟ್ ಈಗ ಅಲ್ಲಿ ಎಲ್ಲಿರೋದು ಅಂತ ಗೊತ್ತಿಲ್ಲಲ್ಲ. ಎಲ್ಲ ಆಲ್ಟ್ರೇಷನ್ ಆಗಿದೆ. ಕಂಪ್ಯೂಟರ್ ಕ್ಲಾಸು, ವಾಶ್ರೂಮು. ಆದರೆ JP ನಗರಲ್ಲಿ 2 ವರ್ಷ ಓದಿದ್ನಲ್ಲ, ಆ ಬಿಲ್ಡಿಂಗು ಇನ್ನೂ ಸಖತ್ತಾಗಿದೆ. ಅಲ್ಲಿ ಸ್ಪೋರ್ಟ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಲೈಕ್ ದೊಡ್ಡ ಗ್ರೌಂಡು, ಆಮೇಲೆ ಜಾರ ಬಂಡಿಯಲ್ಲಿ ಹೆಂಗಿತ್ತು ಅಂದರೆ ಈ ಫುಲ್ ಸಿಮೆಂಟಲ್ಲಿ ಮಾಡಿರೋ ಥರ, ಬಟ್ ಫುಲ್ ಉದ್ದ ದೊಡ್ಡಕ್ಕಿತ್ತು.
ಅದರಿಂದ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲೂ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ವಾ. ಬಟ್ ನಂಗೆ ಮೆಮೊರಿ ಪವರ್ ಸಖತ್ ಜಾಸ್ತಿ ಗೈಸ್. ಇಂಥ ಜಾಗದಲ್ಲಿ ಇಂಥದ್ದನ್ನೇ ಮಾಡಿದ್ದೀನಿ ಅಂತ ಆ ಥರ ಹೇಳ್ತೀನಿ ನಾನು. ಸೊ ಇಲ್ಲಿ ಮೆಮೊರೀಸ್ ಏನು ಇಲ್ಲ. ಇಲ್ಲಿ ಆ್ಯನ್ಯುವಲ್ ಡೇ ಒಂದು ಮಾಡಿದ್ದೆ, ಬಟ್ ಅದು ನಮ್ಮ ಅಪ್ಪ ಅಮ್ಮಗೇನೆ ಸಾಂಗ್ಸ್ ಇಷ್ಟನೇ ಆಗಿರಲಿಲ್ಲ. ಅದು ಯಾವುದೋ ಶಿವ ಶಿವ ಅಂತ ಎಲ್ಲ. ಸೊ ಸುಮ್ಮನೆ ಮಾಡಿದೆ, ಬಿಟ್ಟಾಕಿದೆ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಆ ಜೆ ಪಿ ನಗರಲ್ಲಿ ಇಷ್ಟ. ಆವಾಗ ಫುಲ್ಲು ಯಾರು ಗೊತ್ತಾ, ಜುಬಿಡುಬಿ ಅಂತ ನನ್ನ ಪಾರ್ಟ್ನರ್ ಜೊತೆ ನಿಂತ್ಕೊಂಡು ಫುಲ್ಲಿಗೆಲ್ಲ ಅಳ್ಳಾಡ್ಸ್ಕೊಂಡು ಅವಾಗ ಫುಲ್ಲು ಸಖತ್ತಾಗಿತ್ತು. ಸೊ ಆ JS ಸ್ಕೂಲಿಗೆ ಹೋದರೆ ಅದನ್ನು ವೀಡಿಯೋಲಿ ಹಾಕ್ತೀನಿ, ಅಲ್ಲಿ ಚೆನ್ನಾಗಿದೆ. ಸೊ ಸ್ಟೇ ಟ್ಯೂನ್ಡ್. ಚಾಮುಂಡಿ ಬೆಟ್ಟ ಟು ನನ್ನ ಬಾಲ್ಯದ ಜೀವನ ಇನ್ ದಿಸ್ ಪ್ಲೇ ಗ್ರೌಂಡ್. ಈ ಸ್ಪಾಟಿಗೋಸ್ಕರ ಎಷ್ಟು ಕಾಯ್ಕೊಂಡು ಕೂತಿದ್ವಿ ಅಂದರೆ ಯಪ್ಪ. ಅದೆಲ್ಲ ಚೇಂಜ್ ಆಗಿರ್ಬೋದು, ಬಟ್ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ನಾನು ಜಾಸ್ತಿ ಎಲ್ಲೋದ್ರೂ ಜಾರ ಬಂಡಿನೇ ಆಡೋದು. ನಂಗೆ ಉಯ್ಯಾಲೆ ಆಡೋಕ್ಕೂ ಒಂಥರ ಭಯ. ಅಂದರೆ ಭಯ ಅಂದರೆ ಇನ್ ದ ಸೆನ್ಸ್ ಅವಾಗ ಹುಡುಗರೆಲ್ಲ ಇರ್ತಿದ್ರಲ್ವಾ, ಆವಾಗಲೂ ಕೀಟ್ಲೆ ಎಲ್ಲಿ ಹಿಂದೆಯಿಂದ ತೂಕ್ಬಿಡ್ತಾರೆ ಮಾಡಿಬಿಡ್ತಾರೆ ಅಂತ. ಇಲ್ಲಿ ಲೈಕ್ ಟೀಚರ್ಸ್ ಅವಾಗ ನಮ್ಮ ಜೊತೆ ಬರ್ತಿದ್ರಲ್ವಾ. ಸೊ ಇಲ್ಲಿ ನಮ್ಮನ್ನ ಸ್ಟೆಪ್ಸಾಗಿ ಒಬ್ರನ್ನಾಗಿ ಲೈಕ್ ಇವಾಗ ನಾವು ದೇವಸ್ಥಾನಕ್ಕೆ ಹೋದರೆ ಅಥವಾ ಎಲ್ಲೋ ಒಂದು ಕ್ಯೂ ಸಿಸ್ಟಮಿಗೆ ಹೋದರೆ ಹೆಂಗಿರ್ತೀವಿ ಆ ಥರ ಕ್ಯೂ ಸಿಸ್ಟಮ್ಮು. ಒಂದು ಆಟ ಆದಮೇಲೆ ಕೂರಬೇಕು, ನೆಕ್ಸ್ಟ್ ಆಟ ಆದಮೇಲೆ ಹೋಗಿ ಆಟ ಆಡಬೇಕು, ಆ ಥರ ಕ್ಯೂ ಸಿಸ್ಟಮ್ ಇತ್ತು ಜಾಸ್ತಿ ಜನ. ಬಟ್ ಆಮೇಲೆ ಲಾಸ್ಟಿಗೆ ಲೈಕ್ ಮ್ಯಾಮ್ ಅಲ್ಲೊಬ್ರನ್ನ ಆ ಜಾರ ಬಂಡಿ ಹತ್ರ ಒಬ್ರು ನೋಡ್ಕೊತಿದ್ರೆ ಇಲ್ಲಿ ಒಬ್ರು ಬಂದ್ಬಿಟ್ಟು ಆಲ್ರೆಡಿ ಏನೋ ಒಂದು ಮಾಡೋಗಿರೋರು ಆ ಥರ. ಗೈಸ್ ನಾನು ಇಲ್ಲೇ ಈ ಅಂಗಡಿಲೇ ಅನಿಮಲ್ಸ್ ಚಾಟ್ಸು, ಅದೇ ಚಾಟ್ಸ್ ಎಲ್ಲ ಅವಾಗ ಅಣಿಸ್ಕೊಂಡು ಬನ್ನಿ, ಅದ್ರ ಬಗ್ಗೆ ಚೂರು ಥಿಯರಿ ಬರ್ಕೊಬನ್ನಿ. ಲೈಕ್ ಥಿಯರಿ ಅಂದರೆ ಅದ್ರ ಬಗ್ಗೆ ಹೇಳಿ ಅದನ್ನ ಕ್ಲಾಸಲ್ಲಿ ನಿನ್ಸ್ಕೊಂಡು ಹೇಳಬೇಕು. ಇಲ್ಲೇ ಎಲ್ಲ ತಗೊಂತಿದ್ದು. ಆಮೇಲೆ ಈ ಲೊಕೇಶನ್ಸ್ ಅಂತ ಇದೆಯಲ್ಲ, ಈ ಲೊಕೇಶನ್ಸು ಅವಾಗ ಸಖತ್ ಸ್ಟ್ಯಾಂಡರ್ಡ್ ಅಂಗಡಿ. ಅವಾಗ ಒಂಥರ ಇವಾಗ ಲೋಕಲ್ ಥರ ಆಗಿರ್ಬೋದು, ಅವಾಗ ಸಖತ್ ಸ್ಟ್ಯಾಂಡರ್ಡ್ ಅಂಗಡಿ. ಲೈಕ್ ಅಲ್ಲೆಲ್ಲ ಗೊಂಬೆ ಆ ಥರ ಎಲ್ಲ ಇತ್ತು. ಲೈಕ್ ಸುಮ್ಮನೆ ನೋಡೋದು ಹೋಗ್ತಿದ್ದಿದ್ದು. ಇದು ಸ್ಟ್ರೈಟ್ ಹೋದರೆ ಕೊಳ್ಳೇಗಾಲ, ಟಿ ನರಸೀಪುರ, ಸಿದ್ದರಾಮಯ್ಯ ಊರಿಗೆ ಹೋಗ್ತೀವಿ, ತಲಕಾಡು. ಓಕೆನಾ. ಸೊ ನಾವಿದ್ದಿದ್ದ ಏರಿಯಾ ಆವಾಗ ಫುಲ್ಲು ಅದೇ ಬೋರ್ಡು ಈಗಲೂ ಇರೋದು, ಚೇಂಜ್ ಇಲ್ಲ. ಬಟ್ ಆವಾಗ ಒಂಥರ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಹೆಂಗಾಗೈತೆ ಗುರು. ಆವಾಗ ಮನೆಯೇ ಇರಲಿಲ್ಲ ಗೈಸ್, ಫುಲ್ ಖಾಲಿ ಸೈಟ್ ಎಲ್ಲ. ಇದು ನಾವು ಮೈಸೂರಲ್ಲಿ ಇದ್ದಿದ್ದ ಮನೆ, ಲೈಕ್ ರೆಂಟಿಗಿದ್ವಿ. ಸೊ ಇಲ್ಲೆಲ್ಲ ಸುತ್ತ ಏನೂ ಇರಲಿಲ್ಲ. ಬಟ್ ಈ ಪಕ್ಕದ ಸೈಟ್ ಹಂಗೆ ಖಾಲಿ ಇದೆ. ಬಟ್ ಆದರೂ ಅಕ್ಕಪಕ್ಕ ಎಲ್ಲ ಯಾವುದೂ ಮನೆ ಇರಲಿಲ್ಲ, ಮನೆಗಳಾಗಿತ್ತು. ತಂದೆಯಿಂದ ನಮಗೆ ಅಂಗಡಿ ಆಗಿದ್ವು, ನಮ್ಗೆ ಬಿಸ್ನೆಸ್ ಮಾಡೋಕ್ಕೆಲ್ಲ ತಂದೆನೇ ಹೆಲ್ಪ್ ಮಾಡಿದ್ವು. ಇವ್ರು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ ಅನ್ಬೋದು. ಬನ್ನಿ ಬಂದಾಗ. ನಾನು ಇಲ್ಲ ಬೆಂಗಳೂರಿಗೆ ಹೋಗೋಣ ಅಂದ್ರು, ಬೆಂಗಳೂರು ಹೊಂಟೋಗಾರ, ಅಲ್ಲಿಲ್ಲ ಅಂದ್ರು. ಒಂದ್ಸರಿ ಬಂದಿದೆ. ಹೌದಾ? ನಾನು ಆ ಕಡೆಯಿಂದನೇ ಹೋಗ್ತೀನಿ. ಹಾಸನ್ ಹೋಗಿದ್ವಿ, ನಾವು ಹಾಸನಲ್ಲಿ ಇದ್ವಿ. ಇವಾಗ ಚನ್ನರಾಯಪಟ್ಟಣ ಶಿಫ್ಟ್ ಆಗಿದ್ದೀವಿ. ಬಂದಾಗ ಬನ್ನಿ. ನಾನು ಡ್ಯಾಡಿ ನಂಬರ್ ಅಲ್ಲೇ ಅನ್ಕೊ ಬಂದೆ 2 ಸರಿನು. ನಾನು ಯಾವ ಕಡೆ ಅಂದ್ರೆ ಶಿವಮೊಗ್ಗ ಹೋಯ್ತಾ ಇದೆ 2 ಸರಿನು. 2 ಸರಿ ಶಿವಮೊಗ್ಗ ಹೋಗ್ಬೇಕಾದ್ರೆ ಅಲ್ಲಿ ಬಂದಿದೆ ನಾನು. 3 ವರ್ಷ ಹಾಸನ ಮನೆ ಮಾಡಿದ್ರು. ಅವಾಗ ನೀವು ಬಾಡಿಗೆ ಮನೆಯವ್ರನ್ನ ಕೇಳ್ಬಿಟ್ಟಿದ್ರ, ಬಾಡಿಗೆ ಆಗಿದ್ರು ಅವರು. ಇಲ್ಲ ಶಿಫ್ಟ್ ಆದ್ರು ಅಂದ್ರು. ಅದಕ್ಕೆ ಅವಾಗ ನಮ್ಮ ಡ್ಯಾಡಿ ಇಟ್ಟಿದ್ದ ಹೆಸರನ್ನೇ, ಡ್ಯಾಡಿ ಹೆಸರು ಇಟ್ಟಿದ್ದಾರೆ. ಖುಷಿ ಆಯ್ತು. ಒಳ್ಳೆ ಆದಾಯ ಮಾಡ್ತಿದ್ದೀರಾ ಹಂಗಾರೆ. ನಮ್ಮ ತಂದೆ ಮಾಡ್ಕೊಂಡ್ಮೇಲೆ ಅದರಿಂದ ನಮ್ಗೆ ಭಾಳ ಹೆಲ್ಪ್ ಆಯಿತು.
ಅದರಿಂದ ಈಗ ಸ್ವಲ್ಪ ಮಾಡ್ತಿದ್ದೀವಿ. ಅವಾಗಿನಂಗೆ ಈಗಿಲ್ಲ ಸ್ವಲ್ಪ ಅಂದರೆ 5-6 ವರ್ಷದಿಂದ ಈಗ ಸ್ವಲ್ಪ ಭಾಳ ಡಲ್ಲು. ಈಗೆಲ್ಲ ಕಾರ್ಪೆಂಟ್ರುಗಳು ಎಲ್ಲ ಅವ್ರವ್ರೆ ಹಾಕಿದ್ರು. ಅವಾಗ ಹಾಕ್ದಾಗ ನಾವೆಲ್ಲ ಇಲ್ಲೇ ಕಮ್ಮಿ ಅಂಗಡಿಗಳು. ಈಗ ಏನು ಹೆಚ್ಚು ಕಮ್ಮಿ ಒಂದು 60ರಿಂದ 70 ಇದಾಗ್ಬಿಡುತ್ತೆ. ಹಾಕ್ಬಿಡ್ತೀನಿ. ಮನೆಗೆ ಅವಾಗ ದೊಡ್ಡ ಫ್ಯಾನ್ ಆಗಿದ್ವಿ. ಯಾವ ರೇಂಜಿಗೆ ಫ್ಯಾನ್ ಅಂದರೆ ಸೇಮ್ ಜೈಪುರ್ ಪಿಂಕ್ ಸಿಟಿ ಥರ. ಜೈಪುರ್ ಪಿಂಕ್ ಸಿಟಿ ಹೆಂಗಿದೆ ನೋಡಿ ಗೈಸ್ ಮನೆ. ಈಗಲೂ ಫ್ಯಾನೇ, ಬಟ್ ಆ ಮನೆಗೆ ಇನ್ನೂ ಒಳಗೆ ಹೋಗೋಕ್ಕಾಗಿಲ್ಲ. ದಿಸ್ ಕಾರ್ ಹೆಂಗಿದೆ. ಕಾರ್ ಮನೆ ನೋಡಿ ಫುಲ್ಲು ಒಂಥರ ಖುಷಿ. ಅವಾಗ ಚಿಕ್ಕ ಮಕ್ಕಳಲ್ಲ, ಹೆವಿ ಜೋಶು. ಆಮೇಲೆ ಈ ರೋಡಲ್ಲಿ ಬರೋದೇ ಅಂದ್ರೆ ಖುಷಿ ಅವಾಗ. ಆದಮೇಲೆ ಇದು ಪಿಂಕ್ ಜೈಪುರ್ ಮನೆ ಸಿಗೋದು. ಜೈಪುರ್ ಸಿಟಿ ಅವಾಗೆಲ್ಲ ಫುಲ್ ಕಾಮನ್ ಅಲ್ಲ. ಪಿಂಕ್ ಸಿಟಿ ಇಸ್ ಕಾಲ್ಡ್ ಎಸ್ ಜೈಪುರ್ ಅಂತ. ಸೊ ಅವಾಗೆ ಜೈಪುರ್ ಬಂತು ಅಂತ ಅನ್ನೋದು. ಈಸ್ ಲಾಸ್ಟ್ ಸ್ಪಾಟ್ ಆಫ್ ಮೈಸೂರ್ ಈಸ್ ದೋಸೆ ಕಾಲ್. ಗೈಸ್ ಏನು ಗೊತ್ತಾ, ಅವರು ವೆಯ್ಟರ್ ಬಂದಿದ್ದಾಗ ಎಣ್ಣೆ ಹಾಕ್ಬೇಡಿ, ಬರೀ ಬೆಣ್ಣೆ ಹಾಕಿ ಅಂದಿದೆ. ಸೊ ನೋಡಿ ಇಲ್ಲಿ ಪ್ಲೇನ್ ರೈಸ್ ಇದು ಸುತ್ತ ಈ ಟಿಪ್ಪಲ್ಲಿ ಫುಲ್ ಬೆಣ್ಣೆ ಫ್ಲೇವರ್ ಹಾಕಿದ್ದಾರೆ ನೋಡಿ. ಇಲ್ಲಿ ಬೈಕ್ ಆಗಿದೆ.